ಪೂರ್ಣಚಿಜ್ಯೋತಿ ಚೈತನ್ಯ ಸರ್ವಾತ್ಮನೆ, ಸೂರ್ಯಚಂದ್ರಾಗ್ನಿಗಳಿಗೆಲ್ಲ ಆಧಾರನೆ, ನೇತ್ರ ಶ್ರೋತ್ರಾದಿಯ ಚಿತ್ಯ ಬುದ್ಧ್ಯಾದಿಯ, ನೇತ್ರ ಶ್ರೋತ್ರಾದಿಯ ಚಿತ್ತ ಬುದ್ಧ್ಯಾದಿಯ ನಿತ್ಯ ನಿರುತ ಬೆಳಗುವೆ ಗುರುರಾಯ. ಜಯ ಜೈ ಜೈ ಅನಸೂಯಾ ತನಯಾ, ಜಯ ಜೈ ಜೈ ಅನಸೂಯಾ ತನಯಾ ಜಯ. ಆರತಿ ಬೆಳಗುವೆ ದತ್ತದಯಾಮಯ, ಆರತಿ ಬೆಳಗುವೆ ದತ್ತದಯಾಮಯ. ಜೈ ಜೈ ಅನಸೂಯಾ ತನಯಾ ಜಯ, ಜೈ ಜೈ ಅನಸೂಯಾ ತನಯಾ ಜಯ. ಸ್ವಾನಂದದ ಗುರುಸ್ಮರಣೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ. ಹೊನ್ನಾವರದ ಕರ್ಕಿ ಊರಿನಲ್ಲಿ ಗಂಗಮ್ಮ ಅನ್ನುವಂಥವರು ಶ್ರೀಧರ ಸ್ವಾಮಿಗಳ ಶಿಷ್ಯೆ ಹಾಗೂ ಸಾಧಕ ಭಕ್ತೆಯೊಬ್ಬರಿರ್ತಾರೆ. ಅವರು ಆಗಾಗ ಶ್ರೀಧರ ಸ್ವಾಮಿಗಳಿದ್ದಲ್ಲಿ ಬಂದು ಕೆಲವು ದಿನಗಳ ಕಾಲ ಅಲ್ಲೇ ಇದ್ದು ಶ್ರೀ ಗುರುಗಳ ಸೇವೆಯನ್ನು ಮಾಡುತ್ತಾ ಇರ್ತಾರೆ. ಈ ಕರ್ಕಿ ಗಂಗಮ್ಮನಿಗೆ ಶ್ರೀಧರ ಸ್ವಾಮಿಗಳನ್ನು ತಮ್ಮೂರಿಗೆ ಕರ್ಕೊಂಡು ಹೋಗಬೇಕು ಅನ್ನೋ ಹಂಬಲ ತುಂಬ ದಿನದಿಂದ ಇರುತ್ತೆ. ಇದನ್ನು ಅವರು ತನ್ನ ಅಣ್ಣ ಬೊಂಬೆ ವೆಂಕಟರಮಣ ಶಾಸ್ತ್ರಿಗಳು ಅನ್ನುವರಿಗೆ ಹೇಳ್ತಾರೆ. ಈ ಶಾಸ್ತ್ರಿಗಳು ಬಹಳ ದೊಡ್ಡ ವಿದ್ವಾಂಸರು. ಅವರಿಗೂ ಶ್ರೀಧರ ಗುರುಗಳ ಮೇಲೆ ತುಂಬ ಭಕ್ತಿ ಗೌರವ. ಹಾಗಾಗಿ ಈ ವೆಂಕಟರಮಣ ಶಾಸ್ತ್ರಿಗಳು ಶೀಗೇಹಳ್ಳಿಗೆ ಬಂದು ಶ್ರೀಧರ ಸ್ವಾಮಿಗಳಿಗೆ ನಮಸ್ಕರಿಸಿ ತಮ್ಮೂರಿಗೆ ಬರಲಿಕ್ಕೆ ಬೇಡ್ಕೊಳ್ತಾರೆ. ಇದಾಗುವಾಗ ಆಗಷ್ಟೇ ಈ ಶ್ರೀಧರ ಸ್ವಾಮಿಗಳ ಸನ್ಯಾಸ ಗ್ರಹಣವಾಗಿ ಕೆಲವು ದಿನಗಳು ಮಾತ್ರ ಕಳೆದಿರುತ್ತೆ. ಶ್ರೀಧರ ಸ್ವಾಮಿಗಳು ಇದಕ್ಕೆ ಒಪ್ಪಿಕೊಂಡು ಕರ್ಕಿ ಊರಿಗೆ ತೆರಳುತ್ತಾರೆ. ಶ್ರೀಧರ ಗುರುಗಳ ಸವಾರಿ ತಮ್ಮೂರಿಗೆ ಬರುತ್ತೆ ಅಂತ ಗೊತ್ತಾದ ತಕ್ಷಣ ಕರ್ಕಿಯಲ್ಲಿ ಬಹಳ ಸಂಭ್ರಮದ ವಾತಾವರಣವೇರ್ಪಡುತ್ತೆ. ಊರವರೆಲ್ಲ ಸೇರಿ ಅಲ್ಲಲ್ಲಿ ತಳಿರು ತೋರಣವನ್ನು ಹಾಕಿ ಗುರುಗಳ ಸ್ವಾಗತಕ್ಕೆ ಸಿದ್ಧವಾಗಿರ್ತಾರೆ. ಶ್ರೀಧರ ಸ್ವಾಮಿಗಳು ಕರ್ಕಿಗೆ ತಲುಪುವಷ್ಟರಲ್ಲಿ ಆ ಊರಿನ ಪ್ರವೇಶ ದ್ವಾರದಲ್ಲಿಯೇ ಒಂದು ಪಲ್ಲಕ್ಕಿಯನ್ನು ಶೃಂಗರಿಸಿಟ್ಟು ಅಲ್ಲಿನ ಜನ ಗುರುಗಳ ಸ್ವಾಗತಕ್ಕಾಗಿ ಕಾಯ್ತಾ ಇರ್ತಾರೆ. ಈ ಬೊಂಬೆ ವೆಂಕಟರಮಣ ಶಾಸ್ತ್ರಿಗಳು, ಸೂರಿ ರಾಮಚಂದ್ರ ಶಾಸ್ತ್ರಿಗಳು, ಸರ್ಪಕರ್ಣೇಶ್ವರ ಗಜಾನನ ಶಾಸ್ತ್ರಿಗಳು ಇವರೆಲ್ಲ ಮುಂದಾಗಿ ಈ ಎಲ್ಲ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಇಲ್ಲಿ ವೆಂಕಟರಮಣ ಶಾಸ್ತ್ರಿಗಳು ಮತ್ತು ಸೂರಿ ರಾಮಚಂದ್ರ ಶಾಸ್ತ್ರಿಗಳು ಇವರಿಬ್ಬರು ಆಗಿನ ಕಾಲದ ಮಹಾವಿದ್ವಾಂಸರು. ವೇದಾಂತ ಶಾಸ್ತ್ರದ ಪರೀಕ್ಷೆಯಲ್ಲಿ ಇವರಿಬ್ಬರೂ ಉತ್ತೀರ್ಣರಾಗಿ ಜರಿಶಾಲಿನ ಬಹುಮಾನ ಪಡೆದವರು. ಆಗಿನ ಕಾಲದಲ್ಲಿ ಈ ಜರಿಶಾಲಿನ ಬಹುಮಾನ ಅಂತಂದರೆ ಈಗಿನ ಕಾಲದ ಗೋಲ್ಡ್ ಮೆಡಲ್ ಅಂತ ನಾವು ತಿಳ್ಕೋಬಹುದು. ಇಂಥ ಪಂಡಿತೋತ್ತಮರು ಮತ್ತು ಪಾಮರರೆಲ್ಲ ಅಲ್ಲಿಗೆ ಆಗಮಿಸಿದ ಶ್ರೀಧರ ಗುರುಗಳನ್ನು ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿ ವೇದಘೋಷ ಮತ್ತು ಭಜನೆಯೊಂದಿಗೆ ಊರೊಳಗೆ ಕರೆದೊಯ್ತಾರೆ. ಈ ರೀತಿ ಈ ತನ್ನ ಶಿಷ್ಯೆ ಭಕ್ತೆ ಗಂಗಮ್ಮನ ಹಂಬಲವನ್ನು ಗುರುಗಳು ಅವರ ಮನೆಗೆ ಬಂದು ಈಡೇರಿಸಿ ಅನುಗ್ರಹಿಸ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಹಾಜರಿದ್ದ ಇನ್ನೊಬ್ಬ ವಿದ್ವಾಂಸರು ಅಂತಂದರೆ ಶ್ರೀ ಸರ್ಪಕರ್ಣೇಶ್ವರ ಗಜಾನನ ಶಾಸ್ತ್ರಿಗಳು. ಇವರು ಉತ್ತಮ ವಾಗ್ಮಿಗಳು, ಲೇಖಕರೂ ಆಗಿದ್ದಂಥವರು. ಈ ಮೊದಲು ಈ ಸರ್ಪಕರ್ಣೇಶ್ವರರು ಶೀಗೇಹಳ್ಳಿಯಲ್ಲಿ ಶ್ರೀ ಶಿವಾನಂದರು ಸ್ಥಾಪಿಸಿದ್ದಂತಹ ಸಂಸ್ಕೃತ ಪಾಠಶಾಲೆಯಲ್ಲಿ ಅಧ್ಯಾಪಕರಾಗಿದ್ದವರು. ಜೊತೆಗೆ ಶಿವಾನಂದ ಗುರುಗಳ ಮಾರ್ಗದರ್ಶನದಲ್ಲಿ ಶೀಗೇಹಳ್ಳಿಯಿಂದ ಹೊರಡುತ್ತಿದ್ದಂಥ ಪರಮಾನಂದ ಸಾಧನವೆಂಬ ಮಾಸಪತ್ರಿಕೆಯ ಸಂಪಾದಕರೂ ಆಗಿದ್ದವರು. ಆಮೇಲೆ ಶ್ರೀಧರ ಗುರುಗಳ ತೇಜಸ್ಸಿಗೆ ತಪಸ್ಸಿಗೆ ಮನಸೋತು ಅವರ ಶಿಷ್ಯರಾಗಿದ್ದವರು ಈ ಸರ್ಪಕರ್ಣೇಶ್ವರರು. ಇವರು ಹೊನ್ನಾವರದಲ್ಲಿ ಶ್ರೀಧರ ಮುದ್ರಣಾಲಯ ಅನ್ನೋ ಪ್ರಿಂಟಿಂಗ್ ಪ್ರೆಸ್ ಒಂದನ್ನು ಆವಾಗ ನಡೆಸ್ತಿದ್ರು. ಈ ಮುದ್ರಣ ಯಂತ್ರವೂ ಕೂಡ ಅವರಿಗೆ ಶ್ರೀಧರ ಸ್ವಾಮಿಗಳಿಂದಲೇ ದೊರೆತದ್ದಾಗಿತ್ತು. ಈ ಕರ್ಕಿ ಊರಿನಲ್ಲಿದ್ದಾಗ ಶ್ರೀ ಗುರುಗಳು ಪ್ರವಚನಕ್ಕಾಗಿ ಅಲ್ಲಿನ ಗ್ರಾಮ ದೇವಸ್ಥಾನಕ್ಕೆ ನಿತ್ಯವೂ ಹೋಗಿ
ಅಲ್ಲಿ ಪ್ರವಚನ ಮಾಡ್ತಾರೆ. ಈ ಶ್ರೀಗಳವರು ಉಳಿದಂಥ ಮನೆಯಿಂದ ಆ ದೇವಸ್ಥಾನದವರೆಗೂ ಈ ಕರ್ಕಿಯ ಭಕ್ತರು ನಿತ್ಯವೂ ವೇದಘೋಷ ಮತ್ತು ಭಜನೆಯನ್ನು ಮಾಡ್ತಾ ಆ ಪಲ್ಲಕ್ಕಿಯಲ್ಲಿ ಗುರುಗಳನ್ನು ಕುಳ್ಳಿರಿಸಿ ದೊಡ್ಡ ವಿಜೃಂಭಣೆಯಿಂದ ತಮ್ಮ ಗ್ರಾಮದ ದೇವಸ್ಥಾನಕ್ಕೆ ನಿತ್ಯ ಒಯ್ತಿದ್ರು ಅಂದರೆ ಅವರ ಭಕ್ತಿ ಹೇಗಿರ್ಬೋದು. ಒಂದು ದಿವಸ ಶ್ರೀಧರ ಗುರುಗಳು ಪಲ್ಲಕ್ಕಿಯಲ್ಲಿ ಆಸೀನರಾಗಿ ಪ್ರವಚನವನ್ನು ಮಾಡಲಿಕ್ಕೆ ಆ ಗ್ರಾಮದ ದೇವಸ್ಥಾನಕ್ಕೆ ಹೊರಟಿದ್ರು. ದಾರಿಯಲ್ಲಿ ಹೋಗಬೇಕಾದ್ರೆ ಅತೀ ಬಡವನಾದ ಒಬ್ಬ ಬ್ರಾಹ್ಮಣ ಭಕ್ತಿಯಿಂದ ಕೈ ಮುಗಿದು ನಿಂತಿರ್ತಾನೆ. ಗುರುಗಳ ಪಲ್ಲಕ್ಕಿ ಹಾದು ಹೋಗ್ತಾ ಇರುವಾಗ ಅವನು ಗುರುಗಳಲ್ಲಿ ಬಹಳ ದೀನನಾಗಿ ಪ್ರಾರ್ಥನೆ ಮಾಡ್ಕೋತಾನೆ. ಗುರುಗಳೇ, ಇಲ್ಲೇ ಹಾದಿ ಪಕ್ಕದಲ್ಲಿ ಈ ಬಡವನ ಗುಡಿಸಲಿದೆ. ನನ್ನ ಆ ಗುಡಿಸಲಿಗೆ ಶ್ರೀ ಗುರುಪಾದಗಳು ಚಿತ್ತೈಸಿದರೆ ನನ್ನ ಬಡಭಕ್ತಿಯಿಂದ ತುಳಸಿ ದಳವನ್ನು ಶ್ರೀ ಗುರುಪಾದಕ್ಕೆ ಹಾಕಿ ನಾನು ಕೃತಾರ್ಥನಾಗ್ತಿದ್ದೆ ಅಂತ ಕೈ ಮುಗಿದು ಬೇಡ್ಕೋತಾನೆ. ದಯಾರ್ದ್ರ ಹೃದಯಗಳಾದ ಈ ಶ್ರೀಧರ ಗುರುಗಳು ಅಲ್ಲೇ ಪಲ್ಲಕ್ಕಿಯನ್ನು ಕೆಳಗಿಳಿಸ್ಲಿಕ್ಕೆ ಹೇಳ್ತಾರೆ. ಆ ಬಡ ಭಕ್ತನ ಜೊತೆ ಅವನ ಮನೆಗೆ ಹೋಗಿ ಅವನು ಭಕ್ತಿಯಿಂದ ಏರಿಸಿದಂಥ ತುಳಸಿ ದಳವನ್ನು ಸ್ವೀಕಾರ ಮಾಡಿ ಅವನಿಗೆ ತುಂಬು ಹೃದಯದ ಆಶೀರ್ವಾದವನ್ನು ಮಾಡಿ ಬರ್ತಾರೆ. ಅವನ ಆನಂದಕ್ಕೊಂದು ಪಾರವೇ ಇರಲಿಲ್ಲ. ಗುರುಗಳು ಈ ರೀತಿ ಮನೆಗೆ ಬಂದು ಅನುಗ್ರಹ ಮಾಡಿದರು ಅಂತಂದರೆ ಮತ್ತೆ ಅವನ ಉದ್ಧಾರವಾಯಿತು ಅಂತಲೇ ಅರ್ಥ ತಾನೆ. ಆಮೇಲೆ ಶ್ರೀಧರ ಸ್ವಾಮಿಗಳು ಮತ್ತೆ ಪಲ್ಲಕ್ಕಿ ಏರಿ ಭಕ್ತರ ಭಜನೆಯ ಮೂಲಕವೇ ದೇವಸ್ಥಾನವನ್ನು ತಲುಪ್ತಾರೆ. ಹೀಗೆ 1 ತಿಂಗಳುಗಳ ಕಾಲ ಕರ್ಕಿಯಲ್ಲಿ ಶ್ರೀಧರ ಗುರುಗಳು ನೆಲೆಸಿ ಅವಿರತ ಪ್ರವಚನವನ್ನು ನಡೆಸಿ ಅಲ್ಲಿನ ಸುತ್ತಮುತ್ತಲ ಭಕ್ತರ ಸಾಧಕರ ಹೃದಯವನ್ನು ತನ್ನ ಮೃದು ಮಧುರ ವಾಣಿಯಿಂದ ಸರಳ ಸುಂದರ ಪ್ರವಚನಗಳಿಂದ ಆನಂದ ಮಂದಿರವನ್ನಾಗಿ ಮಾಡಿಬಿಟ್ಟಿದ್ರು. ಮುಂದೆ ಶ್ರೀಧರ ಸ್ವಾಮಿಗಳು ಹೊನ್ನಾವರದ ರಾಮತೀರ್ಥದವರ ಪ್ರಾರ್ಥನೆಯ ಮೇರೆಗೆ ರಾಮತೀರ್ಥಕ್ಕೆ ತೆರಳುತ್ತಾರೆ. ಈ ರಾಮತೀರ್ಥ ಬಹಳಷ್ಟು ವನರಾಜಿಯಿಂದ ಸುಂದರವಾಗಿರುವಂಥ ಸ್ಥಳ. ಶ್ರೀರಾಮನು ದಕ್ಷಿಣದ ಕಡೆ ಬಂದಾಗ ಈ ಜಾಗದಲ್ಲೇ ಉಳಿದಿದ್ದ ಅವನ ಬಾಣದಿಂದಲೇ ಇಲ್ಲಿಯ ತೀರ್ಥ ಉದ್ಭವವಾಯಿತು ಅನ್ನೋದು ಈ ಸ್ಥಳದ ಪೌರಾಣಿಕ ಹಿನ್ನೆಲೆ. ಇಲ್ಲಿನ ಈ ತೀರ್ಥದ ನೀರು ಬಹಳ ಶುದ್ಧವಾಗಿದ್ದು ನಿರಂತರ ಹರಿವಿನಿಂದ ಕೂಡಿರುವಂಥದ್ದು. ಈ ನೀರಿನಲ್ಲಿ ಸ್ನಾನ ಮಾಡಿದವರಿಗೆ ಮೆದುಳಿನ ವಿಕಾರಗಳೆಲ್ಲ ವಾಸಿಯಾಗುತ್ತವೆ ಅನ್ನುವಂಥ ಪ್ರತೀತಿ ಇದೆ. ಶ್ರೀರಾಮ ಹಾಗೂ ಶ್ರೀರಾಮ ಭಕ್ತರಾದ ಶ್ರೀಧರ ಸ್ವಾಮಿಗಳ ಶಕ್ತಿಯನ್ನು ತುಂಬಿಕೊಂಡಂಥ ಈ ತೀರ್ಥ ಇಷ್ಟು ಪಾವನಕರ ಔಷಧಿಯುಕ್ತವಾಗಿರೋದರಲ್ಲಿ ಆಶ್ಚರ್ಯವೇನಿದೆ ಅಲ್ವಾ? ಈ ವಿಷಯಕ್ಕೆ ಸಂಬಂಧಿಸಿದ ಘಟನೆಯೊಂದನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕು. ಇಲ್ಲಿ ಕರ್ಕಿ ಊರಿನಲ್ಲಿ ಶ್ರೀಧರ ಸ್ವಾಮಿಗಳ ಸೇವೆಗೆ ಹಾಜರಿದ್ದಂತಹ ಮಹಾವಿದ್ವಾಂಸರಾದ ಶ್ರೀ ಸೂರಿ ರಾಮಚಂದ್ರ ಶಾಸ್ತ್ರಿಗಳು ಇವರು ಯಾವುದೋ ಜನ್ಮದ ಗುರುಕೋಪದಿಂದ ಮಲರೋಗದಿಂದ ಪೀಡಿತರಾಗಿರ್ತಾರೆ. ಮಲರೋಗ ಅಂತಂದರೆ ಆಗಾಗ ಎಚ್ಚರ ತಪ್ಪುವ ರೋಗ, ಪ್ರಜ್ಞೆ ತಪ್ಪಿ ಬೀಳುವಂಥ ರೋಗ, ಪಿಟ್ಸ್ ಬರುತ್ತೆ ಅಂತ ಈಗ ಹೇಳ್ತಾರಲ್ಲ ಅದು. ಶ್ರೀಧರ ಗುರುಗಳ ಸೇವೆಯಿಂದ ಮತ್ತು ಅವರ ನಿರ್ದೇಶನದಂತೆ ಈ ರಾಮತೀರ್ಥದಲ್ಲಿ ನಿತ್ಯವೂ ಈ ರಾಮಚಂದ್ರ ಶಾಸ್ತ್ರಿಗಳು 30 ವರ್ಷಗಳ ಕಾಲ ಸ್ನಾನ ಮಾಡಿದ ಮೇಲೆ ಈ ರೋಗ ಅವರಿಗೆ ಗುಣವಾಯಿತಂತೆ. ಇಷ್ಟು ಮಹತ್ವ ಈ ರಾಮತೀರ್ಥದ್ದು. ಮತ್ತು ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕಾದಂಥ ವಿಷಯ ಅಂತಂದರೆ ಈ ಗುರುಕೋಪಕ್ಕೆ ಬಲಿಯಾದರೆ ಎಂತೆಂತಹ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತೆ ಮನುಷ್ಯ ಅಂತ. ಶ್ರೀಧರ ಸ್ವಾಮಿಗಳು ಈ ರಾಮತೀರ್ಥಕ್ಕೆ ಬಂದು ದಾಸನವಮಿ ಅಂದರೆ ಶ್ರೀ ಸಮರ್ಥ ರಾಮದಾಸರ ಆರಾಧನಾ ಮಹೋತ್ಸವ, ಈ ಮಹೋತ್ಸವವನ್ನು ಅತ್ಯಂತ ಪ್ರೇಮ ಶ್ರದ್ಧೆಗಳಿಂದ ನಡೆಸ್ತಾರೆ. ಸುತ್ತಮುತ್ತಲ ಊರುಗಳಿಂದ ಈ ಸಂದರ್ಭದಲ್ಲಿ ಶ್ರೀಧರ ಸ್ವಾಮಿಗಳ ದರ್ಶನಕ್ಕಾಗಿ ಹಗಲು ರಾತ್ರಿ ಎಂದೇ ಜನ ರಾಮತೀರ್ಥಕ್ಕೆ ಬರ್ತಾನೇ ಇರ್ತಾರೆ. ಈ ರಾಮತೀರ್ಥದ ಹತ್ರ ಹೊನ್ನಾವರದಿಂದ ಅರೆ ಅಂಗಡಿಯ ಕಡೆ ಹೋಗುವಂಥ ಹೆದ್ದಾರಿಯಲ್ಲಿ ಒಂದು ಕಡೆ ಸುಂಕದ ಮನೆ ಇತ್ತು. ಅಂದರೆ ಈಗಿನ ಭಾಷೆಯಲ್ಲಿ ಹೇಳೋದಾದರೆ ಟೋಲ್ ಗೇಟ್. ಅಲ್ಲಿ ಒಬ್ಬ ಮುಸ್ಲಿಂ ಅಧಿಕಾರಿ ಕೆಲಸ ಮಾಡ್ತಿದ್ದ. ಅವನಿಗೆ ಶ್ರೀಧರ ಸ್ವಾಮಿಗಳ ಮೇಲೆ ಬಹಳ ಭಕ್ತಿ ಇತ್ತು.
2-3 ದಿನಗಳಿಂದ ಕತ್ತಲಾದ ಮೇಲೆ ಒಂದು ದೊಡ್ಡ ಹಾವು ಆ ಸುಂಕದ ಮನೆ ಕಡೆ ಬರ್ತಿತ್ತು. ಹಾಗೆ ಬಂದು ಆ ಸುಂಕದ ಮನೆಯನ್ನು ಸುತ್ತುವರಿದು ಮತ್ತೆ ವಾಪಸ್ ಹೋಗ್ತಿತ್ತು. ಆ ರಸ್ತೆಯಲ್ಲಿ ಈ ರಾಮತೀರ್ಥದಲ್ಲಿರುವ ಶ್ರೀಧರ ಸ್ವಾಮಿಗಳ ದರ್ಶನಕ್ಕೆ ಭಕ್ತರ ದಂಡೆ ಹಗಲು ರಾತ್ರಿಯ ಪರಿವೇ ಇಲ್ಲದೆ ಕಾಲ್ನಡಿಗೆಯಲ್ಲಿ ಸಂಚರಿಸ್ತಿದ್ರು. ಹಾಗಾಗಿ ಈ ಮುಸ್ಲಿಂ ಅಧಿಕಾರಿ ರಾಮತೀರ್ಥಕ್ಕೆ ಬಂದು ಶ್ರೀಧರ ಸ್ವಾಮಿಗಳಲ್ಲಿ ಈ ವಿಷಯವನ್ನು ನಿವೇದಿಸಿಕೊಳ್ತಾನೆ. ಇಲ್ಲಿ ಬರುವ ಜನರಿಗೇನೂ ಅಪಾಯ ಆಗಬಾರ್ದು ಸ್ವಾಮಿ. ಆ ದಾರಿಯಲ್ಲಿ ದಿನಾ ಬಹಳಷ್ಟು ಜನರು ಬರ್ತಾ ಇರ್ತಾರೆ. ಅದರಲ್ಲಿ ಮಕ್ಕಳು, ವೃದ್ಧರು ಎಲ್ಲ ಕೂಡ ತಮ್ಮ ದರ್ಶನಕ್ಕೆ ಬರ್ತಾ ಇರ್ತಾರೆ. ಅಂಥವರಿಗೆ ಯಾವುದೂ ಅಪಾಯ ಆಗಬಾರ್ದಲ್ವಾ? ಹಾಗಾಗಿ ಇದಕ್ಕೇನಾದರೂ ಮಾಡಿ ಅಂತ ಗುರುಗಳನ್ನು ಅವನು ಪ್ರಾರ್ಥಿಸ್ತಾನೆ. ಜಾತಿ ಮತಗಳು ಯಾವುದೇ ಇರಲಿ, ಮನುಷ್ಯರಲ್ಲಿ ಮಾನವೀಯತೆಯ ಸ್ಪಂದನೆ ಹೇಗಿದೆ ಅನ್ನೋದೇ ತುಂಬ ಮುಖ್ಯವಾದದ್ದು. ಆ ಮಾನವೀಯತೆಯೇ ನಿಜವಾದ ಧರ್ಮ. ಈ ಕರುಣಾಳು ಶ್ರೀಧರ ಗುರುಗಳು ಅವನ ಪ್ರಾರ್ಥನೆಯನ್ನು ಕೇಳಿ ಅಲ್ಲಿಗೆ ಹೋಗಿ, ನೀನು ಈ ಕಡೆ ಬರೋದು ಬೇಡ, ನೀನೇನು ಮಾಡದಿದ್ರೂ ಜನರು ನಿನ್ನನ್ನು ನೋಡಿ ಹೆದರಬಹುದು ಅಂತ ಆ ಹಾವಿಗೆ ಸೂಚನೆ ಕೊಟ್ಟು ಬರ್ತಾರೆ. ಬ್ರಹ್ಮಜ್ಞಾನಿ ಸಂತರ ಮಾತನ್ನು ಸಕಲ ಪ್ರಾಣಿ ಪಕ್ಷಿಯಾದಿಯಾಗಿ ಇಡೀ ಪ್ರಕೃತಿಯೇ ಪಾಲಿಸುತ್ತದೆ ಅನ್ನುವಂಥದ್ದು ನಮ್ಮ ಸನಾತನ ಧರ್ಮದ ಅನುಭವಾತ್ಮಕ ದೃಷ್ಟಿ. ಇಲ್ಲೂ ಹಾಗೆ ಆಯಿತು. ಆ ಹಾವು ಮತ್ತೆ ಆ ಭಾಗದಲ್ಲಿ ಕಾಣಿಸಿಕೊಳ್ಳಲೇ ಇಲ್ಲ. ಈ ಸಂತರ ಸಾನ್ನಿಧ್ಯವೆಂದರೆ ಅದು ಅವರ ಆತ್ಮಜ್ಞಾನದ ಕಾರಣದಿಂದ ನಿಜವಾದ ಶಾಂತಿಯ ಧಾಮ. ಈ ಜ್ಞಾನಿಗಳು ಸಕಲ ಜೀವಜಾತಕ್ಕೂ ಅಭಯ ಪ್ರದಾನ ಮಾಡಿರುವಂಥವರು. ಅದನ್ನೇ ಶ್ರೀಧರ ಸ್ವಾಮಿಗಳ ಸನ್ಯಾಸದ ಸಂದರ್ಭದಲ್ಲಿ ಅವರ ಅಭಯ ಪ್ರದಾನ ವಚನವಾಗಿ ಸರ್ವ ಜೀವಿಗಳಿಗೂ ನಿರಾತಂಕವಾದ ಅಭಯವನ್ನು, ನಿರತಿಶಯ ಕುಶಲವನ್ನು ನಾನು ಬಿತ್ತರಿಸ್ತೇನೆ ಅಂತ ಅಭಯ ನೀಡಿದ್ರಲ್ಲ, ಅದೇ ಇಂಥ ಸರ್ವಜ್ಞ ಮಹಾತ್ಮರ ಸರ್ವ ಸಮನ್ವಯತೆಯ ಸೂತ್ರ. ಆ ಮೂಲಕ ವಿಶ್ವ ಶಾಂತಿಯನ್ನು ಸ್ಥಾಪಿಸುವುದೇ ಅವರ ಜೀವನ ಸತ್ರದ ಪರಮೋದ್ದೇಶ. ಮತ್ತೆ ಮುಂದಿನ ಗುರು ಸಂಚಿಕೆಯಲ್ಲಿ ಈ ಶ್ರೀಧರ ಅಮೃತ ಬಿಂದುಗಳನ್ನು ಸವಿದು ಆನಂದಿಸೋಣ. ನಮಸ್ಕಾರ. ನಾನು ಇನ್ನೊಂದು ಎಂಬಿ ಪರಿ ತೋರದೆ ತಾನೇ ತಾನಾದ ಸ್ವಾನಂದ ಸಾಮ್ರಾಜ್ಯವೇ ಇಂಥ ಅನಿದ್ರೆಯ ಸ್ವಂತದನುಭಾವವ, ಇಂಥ ನಿದ್ರೆಯ ಸ್ವಂತದನುಭಾವವ ನಿತ್ಯ ನೀಡುತ್ತ ಬೆಳಗುವೆ ಆತ್ರೇಯ. ಜಯ ಜೈ ಜೈ ಅನಸೂಯ ತನಯ, ಜಯ ಜೈ ಜೈ ಅನಸೂಯ ತನಯ ಜಯ. ಆರತಿ ಬೆಳಗುವೆ ದತ್ತದಯಾಮಯ, ಆರತಿ ಬೆಳಗುವೆ ದತ್ತದಯಾಮಯ. ಜೈ ಜೈ ಅನಸೂಯ ತನಯ, ಜಯ ಜೈ ಜೈ ಅನಸೂಯ ತನಯ ಜಯ. ಜೈ ಜೈ ಅನಸೂಯ ತನಯ ಜಯ.